Rich Stars. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಾಶ್ರೀ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ತುಂಬಾ ಸೀಕ್ರೆಟ್ ಆಗಿರುವಂತಹ ವಿಚಾರನ ಶೇರ್ ಮಾಡ್ತೀನಿ. ಬಟ್ ಏನಪ್ಪ ಅಂತ ಹೇಳಿದ್ರೆ, ದಯವಿಟ್ಟು ಒಳ್ಳೆ ವಿಚಾರವಾಗಿಯೇ ಬಳಸ್ಕೊಳ್ಳಿ, ಕೆಟ್ಟ ವಿಚಾರವಾಗಿ ಯಾರು ಬಳಸ್ಕೊಳ್ಳಿಕ್ಕೆ ಹೋಗಬೇಡಿ. ಇದು ನನ್ನ ಒಂದು ರಿಕ್ವೆಸ್ಟ್. ಆ್ಯಂಡ್ ಇದು ತುಂಬಾ ಇಂಪ್ಯಾಕ್ಟ್ ಮಾಡೋದು 100% ನಿಮಗೆ ಇನ್ಸ್ಟೆಂಟಾಗಿ ರಿಸಲ್ಟ್ ಕೊಡುವಂತಹ ಈ ಒಂದು ರೆಮಿಡಿ. ಅದು ನಾನು ಹೇಳ್ತಾ ಇದ್ದೀನಲ್ವ, ನಾನು ಅಂತ ಹೇಳಿದ್ರೆ ನಿಮ್ಮ ಮುಂದೆ ಕೂತಿರೋರು, ಗುರುವಿನ ಸ್ಥಾನದಲ್ಲಿ ಕೂತಿರೋರು ಹೇಳ್ತಾ ಇದ್ದಾರಲ್ವ. ಹಾಗಾಗಿ ಆ ರೆಮಿಡಿ ಏನು ಅಂತ ಹೋಗೋದಕ್ಕೂ ಮುಂಚೆ ನೀವೇನಾದರೂ ನ್ಯೂಮರಾಲಜಿ ಕ್ಲಾಸ್ ಇಂಟ್ರೆಸ್ಟ್ ಇರಬಹುದು, ಅಥವಾ ನಿಮ್ಮ ವೈಯಕ್ತಿಕ ಜಾತಕ, ಜನ್ಮಕುಂಡಲಿ, ನವಾಂಶ, ಅಥವಾ ನಿಮ್ಮ ಮಕ್ಕಳಿಗೆ ಹೆಸರಿಡೋದು, ನಿಮ್ಮ ಕಂಪನಿಗೆ ಹೆಸರಿಡೋದು, ಅಥವಾ ನಿಮ್ಮದು ಯಾವುದೇ ಪರ್ಸ್ನಲ್ ಕ್ವಶನ್ಸ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ನ ತೊಗೋಬೋದು. ಕ್ಲಾಸ್ಗೆ ಜಾಯ್ನ್ ಆಗೋರು ಕ್ಲಾಸ್ ಬಗ್ಗೆ ಇನ್ಫಾರ್ಮೇಷನ್ ತೊಗೋಬೋದು. ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಬನ್ನಿ ವಿಚಾರಕ್ಕೆ ಹೋಗೋಣ. ಮೇಯ್ನ್ ಪಾಯಿಂಟ್ಸು, ಈಗ ನಾನು ಹೇಳೋ ಇಷ್ಟು ಪಾಯಿಂಟ್ಸಲ್ಲಿ ಯಾವುದಾದ್ರೂ ಒಂದು ಪಾಯಿಂಟ್ ಆಗಿರಲಿ. ನಂಬರ್ 1, ನೀವು ಅಥವಾ ಈಗ ನಾನು ಹೇಳೋಕ್ಕೆ ಹೊರಟಿರುವಂತಹ ವ್ಯಕ್ತಿಗಳು, ನಿಮ್ಮಗಳಿಗೆ DNA ಕನೆಕ್ಟಿವಿಟಿ ಇರಬೇಕು. ಅಂದರೆ ನಿಮ್ಮ ವಂಶದವರು, ಅಥವಾ ನಿಮ್ಮ ಫ್ರೆಂಡ್ಸ್, ಅಥವಾ ನಿಮಗೆ ಗಂಡ ಹೆಂಡತಿ, ಅಣ್ಣ ತಂಗಿ, ಅಕ್ಕ ತಮ್ಮ, ಮಗು, ತಾಯಿ ತಂದೆ. ತುಂಬ ಜನರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಥವಾ ಒಬ್ಬರು ನೋಡಿದ್ರೆ ಒಬ್ರಿಗೆ ಆಗಲ್ಲ, ಒಳಗಡೆ ಪ್ರೀತಿ ಇರುತ್ತೆ, ಅದನ್ನ ಎಕ್ಸ್ಪ್ರೆಸ್ ಮಾಡಲ್ಲ. ಕೆಲವೊಂದು ರೀಸನ್ಸ್ ವೈಸ್. ಹಾಗಾಗಿ ಈಗ ನಾನು ಹೇಳ್ತಿರುವಂತಹ ಈ ಒಂದು ವಶೀಕರಣ ತಂತ್ರನ ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ, ಶುಕ್ರವಾರ ಫಸ್ಟ್ ಆಪ್ಷನ್ ಇಟ್ಕೊಳ್ಳಿ. ಶುಕ್ರವಾರ ಫಸ್ಟ್ ಆಪ್ಷನ್ನು. ಎರಡನೇದಾಗಿ ಈ ವಿಡಿಯೋ ನೀವು ಯಾವಾಗಾದರೂ ನೋಡಿ ಪರವಾಗಿಲ್ಲ, ಫಸ್ಟು ಶುಕ್ರವಾರ ಆಪ್ಷನ್ ಇಟ್ಕೊಳ್ಳಿ. ಎರಡನೇದಾಗಿ ಹುಣ್ಣಿಮೆ ದಿವಸ ಇಟ್ಕೊಳ್ಳಿ. ಏನೇ ಹುಣ್ಣಿಮೆ. ಇದಕ್ಕೇನು ಇದೇ ಥರ ಹುಣ್ಣಿಮೆ ಬರಬೇಕು, ಇದೇ ನಕ್ಷತ್ರ ಬರಬೇಕು ಅಂತ ಇಲ್ಲ. ನಿಮ್ಗೆ ಹಂಗೂ ವೈಯಕ್ತಿಕವಾಗಿ ಕೇಳ್ಕೊಬೇಕಂದ್ರೆ ನಿಮ್ಮ ಜಾತಕದ ಪ್ರಕಾರ ಕೆಲವೊಂದು ನಕ್ಷತ್ರಗಳಿರುತ್ತೆ, ಅದು ನಿಮಗೆ ಬೇಕು ಅಂದರೆ ನೀವು ಕೇಳ್ಕೊಳ್ಳಿ. ಬಟ್ ಇದು ಓವರಾಲಾಗಿ ಎಲ್ಲರಿಗೂ ಕೊಡ್ತಾ ಇರೋದ್ರಿಂದ ಹುಣ್ಣಿಮೆ ಅಥವಾ ಶುಕ್ರವಾರ ಈ 2 ದಿವಸನೇ ಮಾಡಿ, ಓಕೆನಾ? ಈ 2 ದಿವಸ ಯಾವಾಗಾದರೂ ಪರವಾಗಿಲ್ಲ, ನೀವು ಯಾವತ್ತಾದರೂ ವಿಡಿಯೋ ನೋಡಿ ಈ ರೆಮಿಡಿನ ಮಾಡಿ. ದ ಮೋಸ್ಟ್ ಪವರ್ಫುಲ್ ವಶೀಕರಣ ತಂತ್ರ ಅಂತಲೇ ಹೇಳಬಹುದು. ಇದನ್ನು ಏನಪ್ಪ ಅಂತ ಹೇಳಿದ್ರೆ ವೆರಿ ಸಿಂಪಲ್. ಈಗ ನಿಮಗೆ ನಿಮ್ಮ ಹಸ್ಬೆಂಡ್ಗೆ ಏನೋ ಸಣ್ಣ ಪುಟ್ಟ, ಅಥವಾ ನಿಮಗೆ ನಿಮ್ಮ ಅಕ್ಕ ತಂಗಿಗೆ, ಅಥವಾ ತಂಗಿಗೆ, ಅಣ್ಣಗೆ ಈ ಥರ ಅವ್ರವ್ರಿಗೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರುತ್ತೆ. ತುಂಬಾ ಒಂದು ಕುತ್ತಿಗೆವರೆಗೂ ಕೋಪ ಇರುತ್ತೆ. ಇಬ್ಬರಿಗೂ ಈಗೋ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿದಾಗ ವೆರಿ ಸಿಂಪಲ್. ನಿಮ್ಮದು ಮತ್ತು ಅವ್ರದ್ದು ಇಬ್ಬರದು ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಳ್ಳಿ. ಚಿಕ್ಕದು ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಳ್ಳಿ, ದೊಡ್ಡದಲ್ಲ. ಅದಾದ ನಂತರ ನಿಮ್ಮ ಫೋಟೋ ಹಿಂದ್ಗಡೆ ನಿಮ್ಮ ಡೇಟ್ ಆಫ್ ಬರ್ತು, ಅವ್ರ ಫೋಟೋ ಹಿಂದ್ಗಡೆ ಅವರ ಡೇಟ್ ಆಫ್ ಬರ್ತ್, ಎರಡನ್ನ ಬರೀರಿ. ಎರಡನ್ನೂ ತಗೊಂಡು ಫೋಲ್ಡ್ ಮಾಡಿ. ಎರಡನ್ನೂ ತಗೊಂಡು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಫೋಟೋನ ಫೋಲ್ಡ್ ಮಾಡಬೇಕು. ಫೋಟೋ ಅರ್ಧೋಗುತ್ತೆ, ಪರವಾಗಿಲ್ಲ, ಅರ್ಧೋದ್ರೆ ಏನಾಗಲ್ಲ. ಈ ಥರ ಫೋಟೋನ ತಗೊಂಡು ನೀವು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿಬಿಟ್ಟು ನೀವು ಇದನ್ನು ರೆಡ್ ಕಲರ್ ಥ್ರೆಡ್ಡಲ್ಲಿ ಕಟ್ಟಬೇಕು. ರೆಡ್ ಕಲರ್ ಥ್ರೆಡ್. ಹೂ ಕೊಟ್ಟೋದ, ಬಟ್ಟೆ ಹೊಲಿಯೋದ, ಅಥವಾ ವೈಟ್ ಥ್ರೆಡ್ನ ನೀವು ರೆಡ್ ಕಲರ್ ಮಾಡ್ಕೋತೀರ, ನಿಮಗೆ ಬಿಟ್ಟಿದ್ದು. ರೆಡ್ ಕಲರ್ ಥ್ರೆಡ್ಡಲ್ಲಿ ಇದನ್ನು 2 ಫೋಟೋನ ಜೋಡಿ ಮಾಡಿ ಈ ಥರ ಕಟ್ಟಿ. ಇದಾದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮದು ಫೋಟೋ ಸೈಜ್ ಏನಿರುತ್ತಲ್ಲ, ನೀವೇನು ಫೋಟೋ ತಗೊಂಡಿರ್ತೀರ ಅದರಷ್ಟು ಸೈಜು ಬಾಟಲ್, ಹನಿ ಅಂತ ಹೇಳಿದ್ರೆ ಜೇನುತುಪ್ಪದ ಬಾಟಲನ್ನು ನೀವು ತಗೋಬೇಕು. ಜೇನುತುಪ್ಪದ ಬಾಟಲಲ್ಲಿ ಈ ಒಂದು ಫೋಟೋಸ್, ಅಂದರೆ ನೀವು ಯಾರ್ದು ಫೋಟೋ ಅಟ್ಯಾಚ್ ಮಾಡಿರ್ತೀರಲ್ವ, ನಾನು ಈಗ ಹೇಳಿದ್ನಲ್ವ, ಅದು ಫ್ರೆಂಡ್ಸ್ ಆಗಿರಬಹುದು, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಹಸ್ಬೆಂಡ್, ವೈಫ್, ವಾಟ್ ಎವರ್ ಇಟ್ ಈಸ್, ಬಟ್ ಇನ್ ಎ ಗುಡ್ ವೇನಲ್ಲಿ ನೀವು ಇದನ್ನು ಮಾಡಿ ಕಟ್ಬಿಟ್ಟು ನೀವು ಜೇನುತುಪ್ಪದ ಬಾಟ್ಲಿ ಒಳಗಡೆ ಹಾಕಿ ಕ್ಯಾಪ್ ಲಾಕ್ ಮಾಡಿ. ಕ್ಯಾಪ್ ಲಾಕ್ ಆದ ನಂತರ ಎಡಗೈಲಿ ಇಟ್ಕೋಬೇಕು ಬಾಟಲ್ನ. ಎಡಗೈಲಿ ಇಟ್ಕೊಂಡು ಬಲಗೈಲಿ ಕೈ ಕ್ಲೋಸ್ ಮಾಡಿಬಿಟ್ಟು ನಿಮ್ಮ ಇಷ್ಟ ದೇವತೆ, ಅಥವಾ ನಿಮ್ಮ ಕುಲ ದೇವತೆ, ಅಥವಾ ನಿಮ್ಮ ಮನೆ ದೇವರು, ಅಥವಾ ನೀವು ಯಾವುದೋ ಒಂದು ಫೇವ್ರೇಟ್ ದೇವ್ರನ್ನ ಹೆಚ್ಚು ಆರಾಧನೆ ಮಾಡ್ತೀರಲ್ಲ, ನಿಮ್ದು ಯಾವುದೇ ದೇವರಿರಲಿ, ಸಂಕಲ್ಪನ ಹೇಳಬೇಕು. ನೀವೇನಕ್ಕೋಸ್ಕರ ಮಾಡ್ತಾಯಿದ್ದೀರಾ ಅಂತ ಹೇಳಿ. ನೀವಿಬ್ಬರು ಮಾತಾಡಬೇಕು, ಅಥವಾ ನೀವಿಬ್ಬರು ಚೆನ್ನಾಗಿರಬೇಕು, ಎಲ್ಲರ ಎದುರುಗಡೆ, ಅಥವಾ ಒಂದು ಪ್ರೀತಿ ಬಾಂಧವ್ಯ ಜಾಸ್ತಿ ಆಗಬೇಕು, ಅಥವಾ ತಾಯಿ ಮಗ ಎಷ್ಟೋ ವರ್ಷ ಮಾತೇ ಆಡಿರಲ್ಲ, ಒಂದೇ ಮನೇಲಿರ್ತಾರೆ, ಅವೆಲ್ಲವೂ ಒಂದು ಕಟ್ಟಾಗಿ ಪ್ರೀತಿಯಿಂದ ಭಾವನೆ ಪ್ರೀತಿ ಉಂಟಾಗಲಿ ಅಂತ ಹೇಳಿ ಇದನ್ನು ನೀವು ಮಾಡಿ. ಯಾಕೆ ಜೇನುತುಪ್ಪ ಅಂತ ಹೇಳಿದ್ರೆ, ನೋಡಿ, ಜೇನು ಹುಳ ಇದೆಯಲ್ಲ, ಇದು ರಾಹು. ಜೇನು ಹುಳ ಬಂದು ರಾಹು ಈ ಪ್ರೀತಿನ ಏನು ಮಾಡುತ್ತೆ, ಎಕ್ಸ್ಪ್ಯಾಂಡ್ ಮಾಡುತ್ತೆ ಅಂತ ಹೇಳಿದ್ರೆ, ಈಗ ನಾನು ನಿಮಗೆ ತಂತ್ರ ಕೊಟ್ಟಿದ್ದೀನಲ್ವಾ, ಈ ಪ್ರೀತಿನ ಜೇನುತುಪ್ಪ, ಅದಕ್ಕೆ ಜೇನುತುಪ್ಪ ಹೇಳಿದ್ದು, ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾವುದಾದ್ರು ಹೇಳ್ಬೋದಿತ್ತಲ್ಲ. ಹಾಗಾಗಿ ರಾಹು ಎಕ್ಸ್ಪ್ಯಾಂಡ್ ಮಾಡ್ತಾನೆ, ಪ್ರೀತಿನ ಎಕ್ಸ್ಪ್ಯಾಂಡ್ ಮಾಡ್ತಾನೆ. ಅದಕ್ಕೆ ಹೇಳ್ತಾ ಇರೋದು ಒಳ್ಳೆ ಉದ್ದೇಶಕ್ಕೆ ಬಳಸ್ಕೊಳ್ಳಿ ಅಂತ ಹೇಳಿ. ನಿಮ್ಮ ಸಂಕಲ್ಪ ಸ್ಟ್ರಾಂಗಾಗಿ ಮಾಡಿಕೊಂಡು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಮನೆಯ ಪಶ್ಚಿಮ ದಿಕ್ಕಿಗೆ
ಒಂದು ಸ್ಮಾಲ್ ಕವರಲ್ಲಿ ಹಾಕಿ ಸೈಲೆಂಟಾಗಿ ಇಟ್ಬಿಡಿ. ಅದನ್ನು ಯಾರು ಟಚ್ ಮಾಡಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ಎಷ್ಟು ದಿವಸ ಆದರೂ ಬಿಡಿ, ಏನೂ ತೊಂದರೆ ಇಲ್ಲ. ಸೊ ಅದಾದ ನಂತರ ಸಂಕಲ್ಪ ಹೇಳಿಕೊಂಡು ನಿಮ್ಮ ಇಷ್ಟ ದೇವತೆಗೆ ಪ್ರೇ ಮಾಡಿಕೊಂಡು ಇದನ್ನು ಇಡಿ. 41 ಡೇಸ್ ಆದಮೇಲೆ ಸೊ ನಿಮ್ಗೆ ಯಾರು ಕಾಲ್ ಮಾಡ್ತಾ ಇರಲ್ವೋ ಅಥವಾ ನಿಮ್ಮ ಹತ್ರ ಈಗ ನಿಮ್ಮ ಮಗ ಅಥವಾ ನಿಮ್ಮ ಮಗಳು ಮಾತಾಡ್ತಾರಲ್ಲ, ಇಬ್ಬರ ಮಧ್ಯೆ ಯಾವಾಗಲೂ ಸಿಟ್ಟಿರುತ್ತೆ ಅಂತ ಹೇಳಿದ್ರೆ ಹಂತವಾಗಿ ಹೇಗೆ ಅವ್ರು ನಿಮ್ಮ ಹತ್ರ ಬರ್ತಾರೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ದ ಮೋಸ್ಟ್ ಪವರ್ಫುಲ್ ತಂತ್ರ ಸೊ ನಮ್ಮ ವೀಕ್ಷಕರಿಗೋಸ್ಕರ. ಸೊ ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿ ಇದರಲ್ಲಿ ರಿಸಲ್ಟ್ ಬಂದರೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ತಂತ್ರನ ಮಾಡಿ. ವೆರಿ ಸಿಂಪಲ್ ತಂತ್ರ, ಜಾಸ್ತಿ ರಿಸ್ಕ್ ತಗೋಬೇಡಿ. ನೋಡಿ, ಕೆಲವರು ಕೈಯಿಂದ ಬರುವಂತಹ ಒಂದು ದಾನ ಆಗಿರಬಹುದು, ಅಕ್ಷತೆ ಆಗಿರಬಹುದು, ಅಥವಾ ಮಾತುಗಳಾಗಿರಬಹುದು, ನಮಗೆ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ ನಮ್ಮ ಲೈಫುಗಳಲ್ಲಿ. ಸೊ ಅದು ಪುಟ್ಟದಾಗೆ ಇರುತ್ತೆ ಮಾತು, ಅದು ಜೀವನದ ಸಂಪೂರ್ಣ ಅರ್ಥವನ್ನು ತಿಳಿಸುತ್ತೆ. ಹಾಗಾಗಿ ಸೊ ತುಂಬ ಜನ ಡಿವೋರ್ಸ್ ಲಿಸ್ಟಲ್ಲಿದ್ದೀರಾ. ಒಂದು ಕಡೆಯಿಂದ ಇಷ್ಟ ಇರುತ್ತೆ, ಒಂದು ಕಡೆಯಿಂದ ಇಷ್ಟ ಇರಲ್ಲ, ಏನೋ ಸಿಚುವೇಶನ್ಸ್ ಬಂದಿರುತ್ತೆ. ನೀವುಗಳು ಕೂಡ ಮಾಡಬಹುದು, ಎಲ್ಲರೂ ಸಹ ಮಾಡ್ಬೋದು. ಒಂದು ಮನೆಯಲ್ಲಿ 4 ಜನ ಇದ್ದರೆ 4 ಜನರ ಜೊತೆ ನಿಮ್ಮದು ಕಮ್ಯುನಿಕೇಷನ್ ಅಥವಾ ಒಂದು ಬಾಂಡಿಂಗ್ ಬೆರಿಬೇಕಾದ್ರೆ 4 ಜನನೂ ಮಾಡ್ಬೋದು. ಸೊ ಇದಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಆದರೆ ಇದನ್ನು ರೆಡಿ ಮಾಡೋವಾಗ ಅಷ್ಟು ಟೈಮು ನೀವು ಯಾರ ಹತ್ರ ಮಾತಾಡೋಂಗಿಲ್ಲ. ನಿಮ್ದು ಏನು ಮನಸ್ಸಿರುತ್ತೆ, ನಿಮ್ದು ಏನು ಸೋಲ್ ಇರುತ್ತೆ, ಸೊ ಕಂಪ್ಲೀಟ್ ನಿಮ್ಮ ಒಂದು ಸಂಕಲ್ಪ ಅದರಲ್ಲೇ ಫಿಕ್ಸ್ ಆಗಬೇಕು. ಇದನ್ನು ಮಾಡಿ ನೋಡಿ. ಸೊ ಖಂಡಿತ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಆ್ಯಂಡ್ ಖುಷಿಯಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು, ಧನ್ಯವಾದಗಳು.